ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಕರ ಸಂಕ್ರಮಣ ಹಬ್ಬ ಭಾರತದಲ್ಲಿ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸುವ ಪ್ರಮುಖ ಸುಗ್ಗಿ ಹಬ್ಬ. ಮಹಾರಾಷ್ಟ್ರದಲ್ಲಿ ಮಕರ ಸಂಕ್ರಾಂತಿ ಎಂದು, ಕೇರಳದಲ್ಲಿ ಮಕರ ವಿಳಕ್ಕು, ತಮಿಳುನಾಡಿನಲ್ಲಿ ಪೊಂಗಲ್, ಗುಜರಾತಿನಲ್ಲಿ ಉತ್ತರಾಯಣ, ಪಶ್ಚಿಮ ಬಂಗಾಳದಲ್ಲಿ ಪೌಷ್ ಸಾಂಗ್ ಕ್ರನ್, ಉತ್ತರ ಪ್ರದೇಶದಲ್ಲಿ ಕಿಚಡಿ ಪರ್ವ್, ಪಂಜಾಬಿನಲ್ಲಿ ಮಾಘಿ ಲೋಹರಿ ಹಾಗೂ ಅಸ್ಸಾಮಿನಲ್ಲಿ ಮಾಘ್ ಬಿಹು ಆಗಿ ಸಂಭ್ರಮದಿಂದ ಆಚರಿಸಲ್ಪಡುತ್ತದೆ. ಎಳ್ಳು ಬೆಲ್ಲ ತಿನ್ನೋಣ, ಒಳ್ಳೆಯ ಮಾತುಗಳನ್ನಾಡೋಣ ಎಂಬ ಸಂದೇಶದೊಂದಿಗೆ ಸಂಕ್ರಮಣ ಹಬ್ಬವನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಒಗ್ಗಟ್ಟು ಮತ್ತು ಪ್ರೀತಿಯ ದ್ಯೋತಕವಾಗಿ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಸಹರ್ಷ ಆಚರಿಸುತ್ತಾರೆ. ಇಂದು ಸಂಜೆ ರಾಸುಗಳನ್ನು ಕಿಚ್ಚು ಹಾಯಿಸಲಾಗುತ್ತದೆ. ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವ ಈ ದಿನವನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ. ಚಳಿಗಾಲ ನಿಧಾನವಾಗಿ ಮುಕ್ತಾಯಗೊಂಡು ಹೊಸ ಕೃಷಿ ಋತು ಆರಂಭವಾಗುವುದನ್ನು ಮಕರ ಸಂಕ್ರಾಂತಿ ಹಬ್ಬ ಸೂಚಿಸುತ್ತದೆ. ಮಕರ ಸಂಕ್ರಾಂತಿ ಹಬ್ಬವನ್ನು ಕೆಲವೆಡೆ ನಿನ್ನೆ ಹಾಗೂ ಹಲವೆಡೆ ಇಂದು ಆಚರಿಸಲಾಗುತ್ತಿದೆ. ಈ ದಿನ ಹೊಸ ಆರಂಭ, ಭರವಸೆ ಮತ್ತು ಸಕಾರಾತ್ಮಕತೆ ಸಂಕೇತವಾಗಿದೆ. ಇಂದು ಕೆಲವು ಕಡೆ ಹಾಗೂ ನಾಳೆ ಹಲವು ಕಡೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕರಿ ಎರೆಯುವ ಸಂಪ್ರದಾಯದೊಂದಿಗೆ ಸಂಕ್ರಾಂತಿ ಹಬ್ಬ ಪೂರ್ಣಗೊಳ್ಳಲಿದೆ. ವಿಧಾನಮಂಡಲ ಅಧಿವೇಶನ ನಡೆಸುವ ಬಗ್ಗೆ ಸಚಿವ ಸಂಪುಟ ತೀರ್ಮಾನಿಸಿದ ಬಳಿಕ ಅಧಿವೇಶನವನ್ನು ಮುಂದೂಡುವ ಅಥವಾ ನಿರಾಕರಿಸಿದ ಉದಾಹರಣೆ ರಾಜ್ಯದ ಇತಿಹಾಸದಲ್ಲಿ ಇಲ್ಲ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸ್ಪಷ್ಟಪಡಿಸಿದ್ದಾರೆ. ಅಧಿವೇಶನದ ಬಗ್ಗೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಸರ್ಕಾರದಿಂದ ಅಧಿಕೃತ ಮಾಹಿತಿ ತಮಗೆ ಬರಬೇಕಿದೆ. ಹೊಸ ವರ್ಷದಲ್ಲಿ ರಾಜ್ಯಪಾಲರು ಮೊದಲು ಜಂಟಿ ಅಧಿವೇಶನ ನಡೆಸಬೇಕು, ಬಳಿಕ ಕೆಲ ದಿನಗಳ ಅಂತರದಲ್ಲಿ ಅಧಿವೇಶನ ನಡೆಸಬಹುದು. ಅಧಿವೇಶನದ ಬಗ್ಗೆ ತೀರ್ಮಾನಿಸುವ ಪರಮಾಧಿಕಾರ ಸಚಿವ ಸಂಪುಟಕ್ಕಿದೆ ಎಂದು ಅವರು ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಇದೇ 22ರಿಂದ 31ರವರೆಗೆ ವಿಧಾನಮಂಡಲದ ಜಂಟಿ ಅಧಿವೇಶನ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಿನ್ನೆ ಬೆಂಗಳೂರಿನಲ್ಲಿ ನಡೆದ ತುರ್ತು ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ. ಮಹಾತ್ಮ ಗಾಂಧಿ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಇದ್ದಾಗ ರಾಜ್ಯದಲ್ಲಿ ಸುಮಾರು 4,40,000 ನಕಲಿ ಉದ್ಯೋಗ ಚೀಟಿಗಳಿದ್ದವು. ವಿಕಸಿತ ಭಾರತ ಜಿ ಯೋಜನೆ ಅನುಷ್ಠಾನದಿಂದ ಪಾರದರ್ಶಕತೆ ಖಾತ್ರಿಗೊಂಡು ಉತ್ತರದಾಯಿತ್ವ ಸಹ ಸ್ಪಷ್ಟವಾಗಲಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ತಿಳಿಸಿದ್ದಾರೆ. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಬಾಲಿಕೆಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಅಫ್ಶೀನ್ ರಾವತ್ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಅಫ್ಶೀನ್ಸ್ ಅಡ್ವಾನ್ಸ್ಡ್ ಸೆನ್ಸರ್ ಲೈಟ್ಸ್ ಪ್ರಾಯೋಗಿಕ ಕಾರ್ಯನಿರ್ವಹಣಾ ಮಾದರಿ ಪ್ರಸ್ತುತಪಡಿಸಿ ದಕ್ಷಿಣ ಭಾರತ ವಲಯ ಮಟ್ಟದ ರಾಷ್ಟ್ರೀಯ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಆಯ್ಕೆಯಾಗಿದ್ದಾರೆ. ಈ ತಿಂಗಳ 19ರಿಂದ 23ರವರೆಗೆ ತೆಲಂಗಾಣದ ಗುರುಡಿಯಂ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜಿತವಾಗಿದೆ. ಕೇಂದ್ರ ಪುರಸ್ಕೃತ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಜೀವನೋಪಾಯ ಮಿಷನ್ ಅಡಿ ಕೊಪ್ಪಳ ಜಿಲ್ಲೆ ಕವಲೂರು ಗ್ರಾಮದ ಬೆಳಕು ಸಂಜೀವಿನಿ ಸ್ವಸಹಾಯ ಸಂಘದ ಮಹಿಳೆಯರು ಮೊಟ್ಟೆ ಕೋಳಿ ಸಾಕಾಣಿಕೆ ಕೇಂದ್ರ ಆರಂಭಿಸಿ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಮೊದಲು ಕೂಲಿ ಕಾರ್ಮಿಕರಾಗಿದ್ದ ದ್ಯಾಮವ್ವ ಹಳ್ಳಿ ಈಗ ಸ್ವಾವಲಂಬಿಯಾಗಿ ನಿರಂತರ ಉದ್ಯೋಗ ಕಂಡುಕೊಳ್ಳುವಲ್ಲಿ ಎನ್ಆರ್ಎಲ್ಎಂ ಯೋಜನೆ ಸಹಕಾರಿಯಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಕೃಷಿ ಇಲಾಖೆ ರಿವಾರ್ಡ್ ಯೋಜನೆ ಅಡಿಯಿಂದ ನಮಗೆ 4 ಲಕ್ಷ ರೂಪಾಯಿ ಧನ ಸಹಾಯ ಆಯಿತು. ಶ್ರೀ ಕಲ್ಪವೃಕ್ಷ ಸಂಜೀವಿನಿ ಒಕ್ಕೂಟದಿಂದನೂ ಸಿಐಎಫ್ ಸಾಲವಾಗಿ 2 ಲಕ್ಷ ರೂಪಾಯಿ ಕೊಟ್ಟಿದ್ರು. ನಾವು ಇನ್ನೂ 2 ಲಕ್ಷ ರೂಪಾಯಿ ಹಾಕಿ ಒಟ್ಟು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಈ ಮೊಟ್ಟೆ ಕೋಳಿ ಸಾಕಾಣಿಕೆ ಘಟಕವನ್ನು ಮಾಡ್ಕೊಂಡಿದ್ದೀವಿ. ಸಾಕಾಣಿಕೆ ಘಟಕದಲ್ಲಿ ಇರುವ ಕೋಳಿಗಳ ಸಂಖ್ಯೆ 680. ದಿನಕ್ಕೆ ನಮಗೆ 20 ಟ್ರೇ ಅಂದ್ರೆ 600 ಮೊಟ್ಟೆಗಳು ಸಿಗ್ತಾವು. ಮೊದಲು ನಾವು ಕೂಲಿ ಹೊಲ್ಮನಿ ಕೆಲಸವನ್ನು ಮಾಡ್ಕೊಂತಿದ್ವಿ. ಈಗ ಇದನ್ನ ಮಾಡಿದ ಮೇಲೆ ನಮಗೆ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಮೊಟ್ಟೆನೂ ಉಪಯೋಗ ಇದೆ, ಆಮೇಲೆ ಇದರಿಂದ ಬರೋ ಗೊಬ್ಬರನೂ ಕೂಡ ಉಪಯೋಗವಾಗಿದೆ. ನಮಗೆ ಆರ್ಥಿಕವಾಗಿ ನಾವು ಚೆನ್ನಾಗಿ ಆಗಿದೆ. ಬೆಂಗಳೂರಿನ ಬಿಸಿಸಿಐ ಶ್ರೇಷ್ಠತಾ ಕೇಂದ್ರದಲ್ಲಿ ಆಯೋಜಿತ ವಿಜಯ್ ಹಜಾರೆ ರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಪಂದ್ಯದ ಇಂದಿನ ಮೊದಲ ಸೆಮಿಫೈನಲ್ನಲ್ಲಿ ಹಾಲಿ ಚಾಂಪಿಯನ್ ಕರ್ನಾಟಕ ತಂಡ ವಿದರ್ಭ ತಂಡವನ್ನು ಎದುರಿಸಲಿದೆ. ಮಧ್ಯಾಹ್ನ 1:30ಕ್ಕೆ ಪಂದ್ಯ ಆರಂಭವಾಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದರೆಯ ಆಳ್ವಾಸ್ ಸಂಸ್ಥೆ ಆತಿಥ್ಯದಲ್ಲಿ ಸ್ವರಾಜ್ ಮೈದಾನದಲ್ಲಿ ಆಯೋಜಿತ 85ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟದ 3ನೇ ದಿನವಾದ ನಿನ್ನೆ ಮಂಗಳೂರು ವಿಶ್ವವಿದ್ಯಾಲಯ 74 ಅಂಕಗಳೊಂದಿಗೆ ಅಗ್ರಸ್ಥಾನ ಕಾಯ್ದುಕೊಂಡಿದೆ.
ಮಂಗಳೂರು ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿದ ಆಳ್ವಾಸ್ ಕ್ರೀಡಾ ದತ್ತು ಯೋಜನೆಯ ವಿದ್ಯಾರ್ಥಿಗಳು 3 ಚಿನ್ನ ಹಾಗೂ 3 ಕಂಚಿನ ಪದಕ ಗೆದ್ದಿದ್ದು ಈವರೆಗೆ ಒಟ್ಟು 12 ಪದಕಗಳಿಗೆ ಕೊರಳೊಡ್ಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ನಿಮಿಷಕ್ಕೆ.